ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಈಗ ಬಂಡಾಯದ್ದೇ ಸಮಸ್ಯೆ ಆಗಿದೆ. ಸೊ ಹಾಗಾದ್ರೆ ಈ ಬಂಡಾಯ ಶಮನಕ್ಕೆ ಅಭ್ಯರ್ಥಿ ಸೋಮಣ್ಣ ಸರ್ಕಸ್ ಮಾಡ್ತಾ ಇದ್ದಾರೆ. ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಹೋಗಿದ್ದಾರೆ. ಮಾಧುಸ್ವಾಮಿ ಅವರನ್ನ ಭೇಟಿಯಾದ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಜೆಸಿಪುರದ ಮಾಧುಸ್ವಾಮಿ ಮನೆಯಲ್ಲಿ ಸೋಮಣ್ಣ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಈಗಾಗಲೇ ಮಾಧುಸ್ವಾಮಿ ಹೊರಗಿನವರು ಇಲ್ಲಿ ಬಂದು ಸ್ಪರ್ಧೆ ಮಾಡ್ತಾ ಇರೋದು ನನಗೆ ಸರಿ ಕಾಣ್ತಾ ಇಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಯಡಿಯೂರಪ್ಪ ಮಾಧುಸ್ವಾಮಿ ಅವರ ಜೊತೆ ಮಾತನಾಡಿ ಅವರ ಅಸಮಾಧಾನವನ್ನು ಕೂಡ ಶಮನಗೊಳಿಸಿದ್ರು. ಅದಾದ ಬೆನ್ನಲ್ಲೇ ಸೋಮಣ್ಣ ಮಾಧುಸ್ವಾಮಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಮಾಜಿ ಸಚಿವ ಬಿಸಿ ನಾಗೇಶ್ ಜೊತೆ ಸೋಮಣ್ಣ ತೆರಳಿದ್ರು. ಸೋಮಣ್ಣ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಮಾಧುಸ್ವಾಮಿ. ತುಮಕೂರು ಟಿಕೆಟ್ ಆಕಾಂಕ್ಷಿಯೂ ಕೂಡ ಆಗಿದ್ರು ಮಾಧುಸ್ವಾಮಿ. ಸೋಮಣ್ಣ ಪರ ಪ್ರಚಾರ ಮಾಡಲ್ಲ ಅಂತ ಕೂಡ ಖಡಾಖಂಡಿತವಾಗಿ ಮಾಧುಸ್ವಾಮಿ ಹೇಳಿಬಿಟ್ಟಿದ್ರು. ಹಾಗಾಗಿ ಪ್ರಚಾರಕ್ಕೆ ಬರುವಂತೆ ಮಾಧುಸ್ವಾಮಿ ಅವರನ್ನ ಸೋಮಣ್ಣ ಆಹ್ವಾನಿಸಿದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ಪ್ರಚಾರಕ್ಕೆ ಹೋಗ್ತಾರಾ ಮಾಧುಸ್ವಾಮಿ? ಸೋಮಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಮಾಧುಸ್ವಾಮಿ ಇನ್ಮುಂದೆ ಪ್ರಚಾರಕ್ಕೆ ಬರುವ ವಿಶ್ವಾಸವನ್ನು ಕೂಡ ಸೋಮಣ್ಣ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ತುಮಕೂರು ಬಂಡಾಯ ಶಮನ ಆಯ್ತಾ? ಮಾಧುಸ್ವಾಮಿ ಅವ್ರಿಗೆ ಈ ಹಿಂದೆ ಫೋನ್ ಮಾಡ್ತಾರೆ ಸೋಮಣ್ಣ, ನಿಮ್ಮ ಭೇಟಿ ಆಗ್ತೀನಿ, ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಒಪ್ಪಲ್ಲ, ನೀನು ಬರಲೇಬೇಡ ಅಂತ ಕಡ್ಡಿ ಮುರಿದ ಹಾಗೆ ಹೇಳ್ಬಿಟ್ಟಿದೆ. ಎಸ್, ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಹಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ತುಮಕೂರಿನ ಬಂಡಾಯ ಶಮನ ಮಾಡೋದಕ್ಕೆ ಸೋಮಣ್ಣ ಪ್ರಯತ್ನಿಸ್ತಾ ಇದ್ದಾರೆ. ಮಾಧುಸ್ವಾಮಿ ಅವರ ಭೇಟಿ ಫಲಪ್ರದ ಆಗಿದೆಯಾ? ಅವರೇನಾದ್ರೂ ಬರ್ತಾರಂತ ಪ್ರಚಾರಕ್ಕೆ? ಏನ್ ಮಾಹಿತಿ ಲಭ್ಯ ಆಗ್ತಿದೆ? ಪ್ರತಿಮಾ, ಏನು ತುಮಕೂರಿನಲ್ಲಿ ಸಾಕಷ್ಟು ಬಂಡಾಯದ ಬಿಸಿನ ನಾವು ನೋಡಿದ್ವಿ. ಅದರಲ್ಲೂ ವಿಶೇಷವಾಗಿ ಏನು ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ವಿ ಸೋಮಣ್ಣ ಅವರಿಗೆ ಮಾಧುಸ್ವಾಮಿ ಸ್ವಪಕ್ಷದ ಮಾಧುಸ್ವಾಮಿಯವರೇ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹೊರಗಿನ ಅಭ್ಯರ್ಥಿ ಬರಬಾರ್ದು ಅನ್ನೋ ಕಾರಣದಲ್ಲಿ ಸಾಕಷ್ಟು ಮಾತುಗಳು ನಡೆದಿತ್ತು. ಜೊತೆಗೆ ಯಡಿಯೂರಪ್ಪ ಅವರು ಬಂದು ಈ ಒಂದು ಶಮನವನ್ನ, ಅಂದ್ರೆ ಅಸಮಾಧಾನವನ್ನ ಶಮನ ಮಾಡುವಂತ ಪ್ರಯತ್ನ ಕೂಡ ನಡೆದಿದೆ. ಇದೀಗ ಅದರ ಭಾಗವಾಗಿ ಮಾಧುಸ್ವಾಮಿ ಅವರ ಮನೆಗೆ ವಿ ಸೋಮಣ್ಣ ಭೇಟಿ ನೀಡಿರುವಂತದ್ದು. ಹಿಂದೆ ಏನು ಟಿಕೆಟ್ ಘೋಷಣೆ ಆದ ನಂತರ ನೇರವಾಗಿ ಮಾಧುಸ್ವಾಮಿ ಮನೆಗೆ ಭೇಟಿ ನೀಡಿ ಅವರನ್ನ ಮನವೊಲಿಸುವ ಪ್ರಯತ್ನವನ್ನ ಮೊದಲು ಸೋಮಣ್ಣ ಅವರು ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಮಾಧುಸ್ವಾಮಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವು ನಮ್ಮ ಮನೆಗೆ ಬರೋದೇ ಬೇಡ ಯಾವುದೇ ಕಾರಣಕ್ಕೂ ಅನ್ನೋ ಒಂದು ಮಾತನ್ನ ಅವತ್ತು ನೇರವಾಗಿ ಖುದ್ದು ಮಾಧ್ಯಮಗಳ ಮುಖಾಂತರವೇ ಅವ್ರು ಹೇಳಿದ್ರು. ಮತ್ತೆ ಫೋನ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ನೀವು ನನಗೆ ಮನೆಗೆ ಬರಲೇಬೇಡ ಅನ್ನೋ ಒಂದು ಮಾತನ್ನ ಮಾಧುಸ್ವಾಮಿ ಅವರು ಸೋಮಣ್ಣ ಅವ್ರಿಗೆ ಹೇಳಿದ್ದಂಥದ್ದು. ಅದಾದ ಬಳಿಕ ಮಾತುಕತೆಗಳು ಸಂಧಾನಗಳು ಎಲ್ಲವೂ ಆದ ಬಳಿಕ ಇದೀಗ ವಿ ಸೋಮಣ್ಣ ಮಾಧುಸ್ವಾಮಿ ಅವರ ಮನೆಗೆ ಹೋಗಿರುವಂತದ್ದು. ಜೆಸಿಪುರದಲ್ಲಿರುವಂತಹ ಅವ್ರ ಮನೆಗೆ ಏನು ಬಿಸಿ ನಾಗೇಶ್, ಮಾಜಿ ಸಚಿವ ಬಿಸಿ ನಾಗೇಶ್ ಜೊತೆಲಿ ಹೋಗಿ ಮಾತುಕತೆ ಆಡಿರುವಂತದ್ದನ್ನ ನಾವು ಕಾಣ್ಬೋದು. ಆದ್ರೆ ಮಾಧುಸ್ವಾಮಿ ಅವರು ಈವರೆಗೂ ತಮ್ಮ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ಸ್ಪಷ್ಟಪಡಿಸಿಲ್ಲ. ಮತ್ತೆ ಈ ಬಗ್ಗೆ ಸೋಮಣ್ಣ ಅವರು ಕೂಡ ಯಾವುದೇ ರೀತಿಯ ಮಾಹಿತಿನ ನೀಡಿಲ್ಲ. ಅಂದ್ರೆ ಸೋಮಣ್ಣ ಪರ ಮಾಡ್ಬೇಕಾ, ಕೆಲಸ ಮಾಡ್ಬೇಕಾ, ಮಾಡಬಾರ್ದಾ ಅನ್ನೋ ಒಂದು ನಿರ್ಧಾರ ಇನ್ನೂ ಅಂತಿಮ ಆಗಿಲ್ಲ. ಒಂದು ಮೊದಲ ಭೇಟಿ ಆಗಿರುವಂತದ್ದು. ಇನ್ನು 2-3 ಭೇಟಿಗಳ ನಂತರವೇ ಒಂದು ಅಂತಿಮ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮಾಧುಸ್ವಾಮಿ ಅವ್ರನ್ನ ಮನವೊಲಿಸುವಂತ ಪ್ರಯತ್ನಗಳು ಸಾಕಷ್ಟು ನಿರಂತರವಾಗಿ ನಡೀತಾ ಇದೆ. ಅದರಲ್ಲೂ ಮಾಧುಸ್ವಾಮಿ ಮನವೊಲಿಸೋಕ್ಕಿಂತ ಮೊದಲು ಅವರ ಅಭಿಮಾನಿಗಳು ಏನಿದ್ರು, ಅವ್ರ ಬೆಂಬಲಿಗರು ಏನಿದ್ರು, ಅವರನ್ನ ಮನವೊಲಿಕೆ ಯಶಸ್ವಿಯಾಗಿತ್ತು. ಇನ್ನು ನೆನ್ನೆನೂ ನೋಡಿದ್ವಿ, ದಿಲೀಪ್ ಏನು ಗುಬ್ಬಿಯ ಮಾಜಿ ಏನು ಚುನಾವಣೆಗೆ ಸ್ಪರ್ಧಿಸಿದಂತಹ ದಿಲೀಪ್ ಅವರನ್ನ ಮನವೊಲಿಸುವಂತ ಪ್ರಯತ್ನಗಳು ಕೂಡ ಆಯ್ತು. ಅದಾದ ಬಳಿಕ ಇದೀಗ ಮಾಧುಸ್ವಾಮಿ ಅವರ ಮನವೊಲಿಸುವ ಪ್ರಯತ್ನ ನಿರಂತರವಾಗಿ ನಡೀತಿರುವಂತದ್ದು. ಒಂದು ವೇಳೆ ಮಾಧುಸ್ವಾಮಿ ಅವರ ಮನವೊಲಿಕೆ ಯಶಸ್ವಿ ಆದ್ರೆ ಸೋಮಣ್ಣ ಅವರ ಒಂದು ಗೆಲುವಿನ ಓಟಕ್ಕೆ ಒಂದಷ್ಟು ಶಕ್ತಿ ಬರುತ್ತೆ ಅಂತ ಹೇಳಿ ಇಲ್ಲಿ ಚರ್ಚೆಗಳಾಗ್ತಿರುವಂತದ್ದು ಒಂದು. ಹಾಗಾಗಿ ಮಾಧುಸ್ವಾಮಿ ಅವರ ಮನೆಗೆ ಭೇಟಿ ನೀಡಿ ಈ ಒಂದು ಮಾತುಕತೆ ಆಡಿರೋದು ಒಂದು ರೀತಿಯಿಂದ ಪಾಸಿಟಿವ್ ಆಗಿ ಸೋಮಣ್ಣ ಅವರಿಗೆ ಕಂಡು ಬರ್ತಿರುವಂತದ್ದು ಇದೆಲ್ಲವೂ ಕೂಡ. ಪ್ರತಿಮಾ, ಥ್ಯಾಂಕ್ ಯು ಮಹಾಂತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.